ಈಗ ಎಲ್ಲವೂ ಡಿಜಿಟಲ್. ಸರ್ಕಾರಿ ಕಡತಗಳು ಫುಲ್ ಹೈಟೆಕ್. ಆಸ್ತಿ ದಾಖಲೆಗಳು ಎಲ್ಲವನ್ನೂ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಆದರೆ ಈ ಭಾಗದಲ್ಲಿ ಈ ಖಾತೆಗೆ ವಿರೋಧ ವ್ಯಕ್ತವಾಗಿದೆ. ಕಾವೇರಿ 2 ಈ ಆಸ್ತಿ ತಂತ್ರಾಂಶಕ್ಕೆ ವಿರೋಧ. ಜನರಿಗೆ ನೋಂದಣಿ ಮಾಡಿಸಲು ಅಡಚಣೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ, ವ್ಯಾಪಾರಸ್ಥರಿಗೆ ಕಾವೇರಿ 2 ಈ ಆಸ್ತಿ ತಂತ್ರಾಂಶ ಅಡಚಣೆಯಾಗ್ತಾ ಇದೆ. ನೋಂದಣಾಧಿಕಾರಿ ಕಚೇರಿ ಬಳಿ ಡಿಜಿಟಲೀಕರಣಕ್ಕೆ ಕಚೇರಿಗೆ ನಿತ್ಯ ಅಲೆದಾಟ ಮಾಮೂಲಿಯಾಗಿದೆ. ಇನ್ಮುಂದೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿನ ಆಸ್ತಿ ಮಾರಾಟ, ಖರೀದಿ ನೋಂದಣಿಗೆ ಈ ಖಾತೆ ಕಡತಗಳೇ ಬೇಕು. ಆದರೆ ಬಾಗಲಕೋಟೆಯ ಬಿಟಿಡಿಎ ವ್ಯಾಪ್ತಿಯ ನವನಗರದಲ್ಲಿ ಈ ಖಾತೆ ಇನ್ನೂ ಆಗಿಲ್ಲ. ಅದರಲ್ಲೂ ಮುರನಾಳ, ಕೆಸನೂರು ಗ್ರಾಮಗಳಲ್ಲಿ ಈ ಖಾತೆ ಆಗಿಯೇ ಇಲ್ಲ. ಇದರಿಂದ ಆಸ್ತಿ ಮಾರಾಟ, ಖರೀದಿ ಮಾಡಲಾಗದೆ ಜನರು ಪರದಾಡ್ತಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೂ 70% ಮಾತ್ರ ಡಿಜಿಟಲೀಕರಣ ಆಗಿದೆ. ಈ ಹಿನ್ನೆಲೆ ಈ ಆಸ್ತಿ ಯೋಜನೆಯಿಂದ ಬಾಗಲಕೋಟೆಯನ್ನ ಕೈಬಿಡಬೇಕು, ಜಿಲ್ಲೆಗೆ ಇನ್ನು ಕೆಲ ತಿಂಗಳ ಕಾಲಾವಕಾಶ ಕೊಡಬೇಕೆಂದು ಸ್ಥಳೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಆರ್ತಿ ಸೆಂಟರ್ಗಳಲ್ಲಿ ಇಲ್ಲಿವರೆಗೂ ಈ ಖಾತೆಗಳನ್ನು ಹೊಂದೇ ಇಲ್ಲ. ಅದು ಮೇಲಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಆಗಿರುವಂಥ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ರಚನೆ ಆಗಿದೆ. ಅಲ್ಲಿರುವಂಥ ಎಲ್ಲ ಆಸ್ತಿಗಳು ಹಕ್ಕುಪತ್ರಗಳಾಗಿ ಇನ್ನೂ ಹಾಗೆ ಉಳಿದಿದ್ದಾವೆ. ಸೊ ನಗರ ಯೋಜನಾ ಪ್ರಾಧಿಕಾರದಿಂದ ನಕ್ಷೆಗಳನ್ನು ಅನುಮೋದನೆ ಮಾಡಿಕೊಳ್ಳದೇ ಈ ಎಲ್ಲ ಆಸ್ತಿಗಳನ್ನು ನಗರಸಭೆಗೆ ಹಸ್ತಾಂತರ ಮಾಡದೇ BTD ಅವರು ಅಂದರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರವು ತಮ್ಮಲ್ಲಿ ಇಟ್ಕೊಂಡಿರೋದ್ರಿಂದ ಇವತ್ತಿನ ದಿವಸ ನಾವು ಯಾವುದಾದ್ರೂ ಆಸ್ತಿಗಳ ಮೇಲೆ ಲೋನ್ ತೊಗೊಳ್ಳಿಕ್ಕೆ ಅಥವಾ ನಾವು ಮಾರಾಟ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಥರದ್ದು ಉಪನೋಂದಣಿ ಅಧಿಕಾರಿಗಳಿಂದ ಯಾವುದೇ ಸಹಕಾರ ಸಿಗ್ತಾ ಇಲ್ಲ. ಇದೇ ಸೆಪ್ಟೆಂಬರ್ 9ರಿಂದ ಕಾವೇರಿ 2 ಈ ಆಸ್ತಿಗೆ ಬಾಗಲಕೋಟೆ ಒಳಪಟ್ಟಿದೆ. ಅದರಿಂದ ಹಕ್ಕುಪತ್ರದ ಮೇಲೆ ಆಸ್ತಿ ನೋಂದಣಿ ಕಾರ್ಯ ಬಂದ್ ಮಾಡಲಾಗಿದೆ. ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆಸ್ತಿ ನೋಂದಣಿ, ಖರೀದಿ, ಮಾರಾಟ ಎಲ್ಲದಕ್ಕೂ ಈ ಆಸ್ತಿ ಪತ್ರ ಕೇಳ್ತಿದ್ದಾರೆ. ಇದರಿಂದ ಸದ್ಯ ಯಾವ ಆಸ್ತಿ ಮಾರಾಟ, ಖರೀದಿ ಪ್ರಕ್ರಿಯೆ ನಡೀತಾ ಇಲ್ಲ. ಕಾವೇರಿ 2 ತಂತ್ರಾಂಶ ಮತ್ತು ಈ ಆಸ್ತಿ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಆಸ್ತಿಗಳೇನದಾವು ಅವೆಲ್ಲ ಇಂಟಿಗ್ರೇಷನ್ ಆಗಿರೋದ್ರಿಂದ ಇನ್ಮೇಲೆ ನೋಂದಣಿ ಕಾರ್ಯಕ್ಕಾಗಿ ಅವು ಕಂಪಲ್ಸರಿ PID ನಂಬರ್ ಮಾಡ್ಕೊಂಡ್ಬರ್ಬೇಕು ತಮ್ಮ ಪ್ರಾಪರ್ಟಿಗಳಿಗೆ. ಅದರಿಂದ ನಮ್ಮ ಕಾವೇರಿ ತಂತ್ರಾಂಶದಲ್ಲಿ PID ನಂಬರ್ ಇಲ್ಲದೆ ನೋಂದಣಿಗೆ ಯಾವುದೇ ಅವಕಾಶ ಈಗ ಸದ್ಯಕ್ಕಂತೂ ಇರೋದಿಲ್ಲ. ಆದ್ದರಿಂದ ಈಗ ನಗರಸಭೆ ಸಂಸ್ಥೆಗಳು ಏನು ತಮ್ಮ ಪ್ರಾಪರ್ಟಿಗಳಿಗೆ ಈ ಆಸ್ತಿ ಕಂಪ್ಯೂಟರ್ ಫಾರ್ಮ್ ನಂಬರ್ 3 ಅಂತ ಈ ಆಸ್ತಿ ಬರುತ್ತಲ್ಲ ಅದು ಕೊಟ್ಟರೆ ನೋಂದಣಿ ಕಾರ್ಯ ನಮ್ಮಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಇದರಿಂದ ಒಂದು ಕಡೆ ಜನರಿಗೂ ತೊಂದರೆ, ನೋಂದಣಿಯಾಗದ ಹಿನ್ನೆಲೆ ಸರ್ಕಾರಕ್ಕೆ ಆದಾಯಕ್ಕೂ ಹೊಡೆತ ಬಿದ್ದಿದೆ. ಸರ್ಕಾರ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಯನ್ನ ಸರಿಪಡಿಸಬೇಕಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ತರಂಗಾವಿ, ರಿಪಬ್ಲಿಕ್ ಕನ್ನಡ. ಅದು ಹೆಸರಿಗೆ ಮಾತ್ರ ಜಿಲ್ಲಾ ಆಸ್ಪತ್ರೆ, ಆದರೆ ಇಲ್ಲಿ ಹೇಳಿಕೊಳ್ಳುವಂಥ ಸೌಲಭ್ಯಗಳು ಇಲ್ಲವೇ ಇಲ್ಲ. ಯಾವುದೇ ಕಾಯಿಲೆ ಬರಲಿ, ಬಡ ರೋಗಿಗಳಿಗೆ ಇರೋದು ಇದೊಂದೇ ಆಸ್ಪತ್ರೆ. ಇಂತಹ ಆಸ್ಪತ್ರೆಯ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಈ ಆಸ್ಪತ್ರೆಗೆ ಸೆಕ್ಯೂರಿಟಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ. ಬಡ ರೋಗಿಗಳ ಜೀವ ಉಳಿಸುವ ದೇಗುಲ. ಆಕ್ಸಿಡೆಂಟ್ ಆಗಲಿ, ಕಾಯಿಲೆ ಇರಲಿ, ನಿತ್ಯ ಸಾವಿರಾರು ಜನರು ಇಲ್ಲಿ ಓಡಾಡ್ತಾರೆ, ವೈದ್ಯರನ್ನ ಭೇಟಿಯಾಗ್ತಾರೆ. ಇಂತಹ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯೇ ಇಲ್ಲ. ಯಾರೇ ಬರಲಿ, ಎಲ್ಲಿಯೇ ಓಡಾಡ್ಲಿ, ನೋಡೋಕೆ ಸಿಗೋದು ಮಾತ್ರ ಆಸ್ಪತ್ರೆಯ ಸಿಬ್ಬಂದಿ. ಸಾರ್ವಜನಿಕವಾಗಿ ನೀವೇನಾದ್ರು ಹಾಸ್ಪಿಟ್ಲನ್ನು ವಿಸಿಟ್ ಮಾಡಿದ್ರೆ ಅಲ್ಲಿ ಒಂದು ಒಳರೋಗಿಗಳ ವಿಭಾಗ ಇರ್ಬೋದು, ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದಿಷ್ಟು ಜನಗಳ ಒಂದು ಜನಸಂದಣಿಯನ್ನು ಗಮನಿಸಲಿಕ್ಕೆ ಯಾವುದೇ ರೀತಿಯಾದಂಥ ಪೊಲೀಸ್ ಪ್ರತಿನಿಧಿಗಳು ಸಹ ಇಲ್ಲ, ಗೂರ್ಖಗಳು ಸಹಿತ ಇಲ್ಲ. ಇನ್ನು ಎಮರ್ಜೆನ್ಸಿ OPD ಮುಂದೆ ಸೆಕ್ಯೂರಿಟಿಯೊಬ್ಬರು ಇದ್ರೆ ರೋಗಿಗಳಿಗೆ ಅನುಕೂಲ. ಆಂಬ್ಯುಲೆನ್ಸ್ನಲ್ಲಿ ಬರೋರಿಗೆ ತಕ್ಷಣವೇ ಸ್ಪಂದಿಸೋಕೆ ಸಾಧ್ಯ. ಈ ಆರೋಪವಿಂತೂ ಕೇಳಿ ಬರ್ತಿದೆ. ಹೆಚ್ಚಿನ ರೋಗಿಗಳು ಆಗಮಿಸಿದಾಗ ಒಳಭಾಗದಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಕಷ್ಟ ಆಗ್ತಿದೆ, ರಾತ್ರಿ ಸಮಯದಲ್ಲಿಯೂ ಕಷ್ಟ.
ಇಲ್ಲಿ ಒಳರೋಗಿಗಳು ಭಾಳಷ್ಟು ಜನ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ರಾತ್ರಿ ಹೊರಗೆ ಪೇಷಂಟಿಗೆ ಸಂಬಂಧಪಟ್ಟವರೆಲ್ಲ ಹೊರಗೆಲ್ಲ ಭಾಳಷ್ಟು ಜನ ಮಲಗಿರ್ತಾರೆ. ಅವ್ರನ್ನ ರೋಗಿಗಳಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಸಹಿತ ಇಲ್ದಂಗಾಗಿದೆ. ಇದನ್ನು ಗಮನದಲ್ಲಿ ಸರ್ಕಾರದವ್ರು ಇಟ್ಕೊಂಡು ಅಲ್ಲಿ ಸೂಕ್ತ ಸುರಕ್ಷತೆಯನ್ನು ಕೊಡುವ ನಿಟ್ಟಿನಲ್ಲಿ ಅಲ್ಲಿ ಒಂದಿಷ್ಟು ಇದನ್ನೆಲ್ಲ ಗಮನಿಸಲಿಕ್ಕೆ ಒಂದಿಷ್ಟು ಸಿಬ್ಬಂದಿಯನ್ನು ನೇಮಕ ಮಾಡುವ ಅಂತೇಳಿ ಆಗ್ರಹಿಸ್ತೀನಿ. ಅವ್ಯವಸ್ಥೆಯ ಆಗರ ಅನ್ನೋ ಆರೋಪ ನಡುವೆಯೇ ಭದ್ರತೆಯೇ ಇಲ್ಲ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಅದು ಕೇವಲ ಜನರದ್ದು ಮಾತ್ರವಲ್ಲ, ಅಲ್ಲಿನ ಸಿಬ್ಬಂದಿಗಳದ್ದು ಇದೆ. ಏನಾದರೂ ಸಮಸ್ಯೆಯಾದ್ರೆ ರಕ್ಷಣೆಯಂತೂ ಈಗ ನಗರ ಪೊಲೀಸರ ಹೆಗಲ ಮೇಲಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಂತಾರ ಸಿನಿಮಾ ಬಳಿಕ ದೈವಾರಾಧನೆ ನಾಡಿನಾದ್ಯಂತ ಹೆಚ್ಚು ಪ್ರಚಾರಕ್ಕೆ ಬಂತು. ಆದರೆ ಆ ಬಳಿಕ ಸಿನಿಮಾ, ನಾಟಕ ಹಾಗೂ ಕಾರ್ಯಕ್ರಮಗಳಲ್ಲಿ ದೈವಾರಾಧನೆ ಬೇಕಾಬಿಟ್ಟಿ ಪ್ರದರ್ಶನ ಆಗ್ತಾ ಇರೋದು ದೈವಾರಾಧಕರಿಗೆ ಬೇಸರವನ್ನು ತರಿಸಿದೆ. ಅದೇ ರೀತಿ ಮತ್ತೊಂದು ಸಿನಿಮಾ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾದ ಕಲ್ಜಿಗ. ಸಿನಿಮಾ ವಿರುದ್ಧ ದೈವಾರಾಧಕರ ಆಕ್ರೋಶ. ಕಾಂತಾರ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಕನ್ನಡದ ಕಂಪನ್ನ ದೇಶದೆಲ್ಲೆಡೆ ಫೇಮಸ್ ಮಾಡಿದ ಸಿನಿಮಾ. ಆದರೆ ಇದು ರಿಲೀಸ್ ಆದ ನಂತರ ಬಹಳಷ್ಟು ವಿವಾದ ಸೃಷ್ಟಿಯಾಗಿತ್ತು. ಇದರಲ್ಲಿ ದೈವದ ಅನುಕರಣೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಮಂಗಳೂರಿನಲ್ಲಿ ಮತ್ತೆ ಅಂಥದ್ದೇ ಸಮಸ್ಯೆ ಮತ್ತೆ ಶುರುವಾಗಿದೆ. ಕಾಂತಾರ ಬಳಿಕ ಮತ್ತೊಂದು ಕನ್ನಡ ಸಿನಿಮಾ ಬಿಡುಗಡೆಯಾಗಿದ್ದು ಮತ್ತೊಮ್ಮೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ. ದೇವರಷ್ಟೇ ದೈವಗಳನ್ನ ನಂಬ್ತಾರೆ. ಸದ್ಯ ಕರಾವಳಿ ಮೂಲದವರೇ ಸೇರ್ಕೊಂಡು ಮಾಡಿರೋ ಸಿನಿಮಾ ಕಲ್ಜಿಗ. ಈಗ ಈ ಸಿನಿಮಾ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಲ ಕಲ್ಜಿಗ ಅಂತ, ಬಹುಶಃ ಇದು ಕಾಲ ಕಲ್ಜಿಗ ಅಂತ ಈ ಮತ್ಸಂಜಯ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ. ಈ ಕಾಲ ಕಲ್ಜಿಗದಲ್ಲಿ ಈ ರೀತಿ ಆಗುವುದು, ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ, ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ. ಕಲ್ಜಿಗ ಸಿನಿಮಾದಲ್ಲಿ ಕೊರಗಜ್ಜನನ್ನ ಅನುಕರಣೆ ಮಾಡಿದ ದೃಶ್ಯ ಸದ್ದು ಮಾಡ್ತಿದೆ. ಇದು ದೈವನರ್ತಕರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ರೀತಿಯಲ್ಲಿ ದೈವಾರಾಧನೆ ಅನುಕರಣೆ ಮಾಡುವವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನ ದೈವ ನರ್ತಕರು ನೀಡಿದ್ದಾರೆ. ಯಾರ ಮಾರ್ಗದರ್ಶನ ಅಂದರೆ ಈ ಸಿನಿಮಾದವರು. ಅದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ನಿಲ್ಲಿಸ್ತೇವೆ, ನಮಗೆ ದೈವದ ಬಲ ಇದೆ, ದೈವದ ಶಕ್ತಿ ಇದೆ, ಖಂಡಿತವಾಗಿ ನಮಗೂ ದೇವರದು ಆಶೀರ್ವಾದ ಇದೆ, ನಾವು ಖಂಡಿತವಾಗಿ ನಿಲ್ಲಿಸ್ತೇವೆ.